ಪ್ರಸ್ತಾವನೆಯನ್ನು ವಿರೋಧಿಸಿ ಇವತ್ತು ವಿಜಯಪುರ ಜಿಲ್ಲಾ ಬಂಜಾರ ಮುಖಂಡರ ನೇತೃತ್ವದಲ್ಲಿ ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಪರಮ ಪೂಜ್ಯ ಸೋಮಲಿಂಗ ಮಹಾರಾಜರು ಹೆಸರಟ್ಟಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಈಗ ಕಾರ್ಪೊರೇಟರ್ ಆಗಿರುವಂತಹ ಆತ್ಮೀಯರಾಗಿರುವಂತಹ ರಾಜು ಜಾಧವ್ ಅವರು ಕೂಡ ಇಲ್ಲಿ ಆಗಮಿಸಿದರೆ ಅವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಪರಮ ಪೂಜ್ಯರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತೇಳಿ ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಯಾವ ಪತ್ರಿಕಾಗೋಷ್ಠಿಯಲ್ಲಿ ಮೊನ್ನೆ ಯಾವ ಈಗಿನ ಸರ್ಕಾರ ಬಂಜಾರ ಸಮಾಜವನ್ನು ಯಾವ ಸದಾಶಿವ ಆಯೋಗದ ವರದಿಯನ್ನು ಅವರು ಶಿಫಾರಸು ಮಾಡಿದ್ದು ಇದು ಖಂಡನೀಯವಾದದ್ದು. ಯಾಕಂದ್ರೆ ಹೋದ ಸಲ ಇದೇ BJP ಸರ್ಕಾರ ಹೋದ ವರ್ಷನ ಒಂದು ವಿಧಾನಸಭೆಯ ಚುನಾವಣೆ ಪೂರ್ವದಲ್ಲಿ ಅವರು ಘೋಷಣೆಯನ್ನು ಮಾಡಿ ಈ ಸಮಾಜದ ಹಿತಾಸಕ್ತಿಯನ್ನು ಅವರು ಬಹಳ ಖಂಡನೀಯವಾಗಿ ನಮಗೆ ಇದು ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅದೇ ಹಾದಿಯಲ್ಲಿ ಯಾವ ಸದಾಶಿವ ಆಯೋಗದ ವರದಿಯನ್ನು ಇವತ್ತು ಶಿಫಾರಸು ಮಾಡಿದ್ದಾರೆ. ಶಿಫಾರಸು ಮಾಡಿರುವುದರಿಂದ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯ. ಯಾವ ಅವೈಜ್ಞಾನಿಕವಾಗಿರುವಂಥ ಸದಾಶಿವದ ಆಯೋಗದ ವರದಿಯನ್ನು ನಾವು ತಿರಸ್ಕಾರ ಮಾಡಬೇಕು, ಅದನ್ನು ರದ್ದುಪಡಿಸಬೇಕಂತ ಬಹಳ ಹೋರಾಟ ಮಾಡಿದ್ದೀವಿ. ಇವತ್ತೆಲ್ಲ ಸುಮಾರು 7-8 ವರ್ಷಗಳಿಂದ ಇದು ಚಾಲ್ತಿಯಲ್ಲಿದೆ. ಈ ಸಮಾಜ ಸಾವಧಾನವಾಗಿ ಸಮಾಧಾನ ಇರುವಂಥ ಸಮಾಜ, ಶಾಂತಿ ದೂತವಾಗಿರುವಂಥ ಸಮಾಜ. ಈ ಸಮಾಜದ ಮೇಲೆ ದಾಳಿಗಳು ನಡೀತಾ ಇದೆ. ದಾಳಿಗಳಂದ್ರೆ ಇವರು ಇನ್ನೂ ಶೈಕ್ಷಣಿಕವಾಗಿ ಮುಂದೆ ಬರಲಾರ್ದಂಥ ಸಮಾಜ. ಈ ಸಮಾಜ ಇನ್ನು ಮುಂದೆ ಹೋಗಬೇಕಾದ್ರೆ ನಾವು ಇನ್ನೂ ಮೀಸಲಾತಿಯಲ್ಲಿ ಇರಬೇಕು. ಆದರೆ ಯಾವ ಹುನ್ನಾರವನ್ನು ಮಾಡಿ ಈ ಸರ್ಕಾರಗಳು ನಮ್ಮ ಸಮಾಜಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವೆಲ್ಲ ಸಮಾಜದವರು ಕೂಡಿಕೊಂಡು ಈ ಸಮಾಜದವರು ಎಲ್ಲರೂ ಒಗ್ಗೂಡಿಕೊಂಡು ಈ ಸರ್ಕಾರ ಏನು ಶಿಫಾರಸು ಮಾಡಿದೆ ಇದಕ್ಕೆ ನಾವೆಲ್ಲರೂ ಖಂಡಿಸ್ತೀವಿ. ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಬೇಕು ಎಂಬ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಯಾವಾಗಲೂ ತಮಗೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಈಗ ಪ್ರಸ್ತುತ ನಡೆಯುವಂಥ ಏನು ಮೊನ್ನೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸಂವಿಧಾನದ ಆರ್ಟಿಕಲ್ 341ರಲ್ಲಿ ಸಬ್ ಕ್ಲಾಸ್ 3 ಇದನ್ನು ತಿದ್ದುಪಡಿ ಮಾಡಿ ಕಳಿಸಬೇಕು ಅಂತ ಹೇಳಿದ್ದಾರೆ. ಸೊ ನಮ್ಮ ಸಮಾಜಕ್ಕೆ ಈ ಹಿಂದೆನೂ ಕಾಂಗ್ರೆಸ್ ಸರ್ಕಾರದಿಂದ ಯಾವಾಗಲೂ ಶೋಷಿತ ವರ್ಗಗಳ ನಾವು ಹಿತರಕ್ಷಕರು ಅಂತೇಳಿ ಸರ್ಕಾರ ಯಾರು ಹೇಳ್ಕೊತಾರೆ ಅವರೇ ಶೋಷಿತ ವರ್ಗಗಳಿಗೆ ಸಾಕಷ್ಟು ಅನ್ಯಾಯ ಮಾಡ್ತಾ ಬಂದಿದೆ. ಅದರಲ್ಲಿ ಸ್ಪಷ್ಟವಾಗಿ ಏನೂ ಕಾಣಿಸ್ಕೊಟ್ಟಿಲ್ಲ. ಯಾಕಂದರೆ ಆ ಒಂದು ಸಂವಿಧಾನ ಏನಾದರೂ ನಾವು ತಿದ್ದುಪಡಿ ಮಾಡಿದಾಗ ಅದರಿಂದ ಮುಂದೆ ಏನಾಗ್ತದಂತೇಳಿ ನಾವು ಈಗ ಯಾರೂ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಸಮಾಜದಲ್ಲಿ ಇವತ್ತು ನಾವು ಲಂಬಾಣಿ ಆಗಿರ್ಬೋದು, ಬೋವಿ ಆಗಿರ್ಬೋದು, ಕೊರ್ಚ ಆಗಿರ್ಬೋದು, ಕೋರ್ಮ ಆಗಿರ್ಬೋದು, ನಮ್ಮ ಒಳ ಮೀಸಲಾತಿಗೆ ನಮ್ಗೆ ಏನೂ ವಿರೋಧ ಇಲ್ಲ. ಈಗ ಹಿಂದೆ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಏನು ಒಂದು ಸಾಮಾಜಿಕ ಚಿಂತನೆಯ ದೃಷ್ಟಿಯಿಂದ ಮತ್ತು ಜನಸಂಖ್ಯೆಯ ಆಧಾರವನ್ನು ಇಟ್ಕೊಂಡು ಏನು ಒಂದು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ರು, ಅದು ಭಾಳಷ್ಟು ವಿಚಾರಗಳು ಮಾಡಿ ಅದರಲ್ಲಿ ನಮ್ಮ ಸಮಾಜಕ್ಕೆ ಮತ್ತು ಇನ್ನೊಬ್ಬ ಯಾವ ಸಮಾಜಕ್ಕೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಂಡಿದ್ರು. ಬಟ್ ಅದನ್ನು ಆ ಆದೇಶಗಳನ್ನಂತ ಇದ್ದಾವೆ. ಯಾವ ಸದಾಶಿವ ಆಯೋಗದ ವರದಿಯನ್ನು ನಾವು ರದ್ದು ಮಾಡಿದ್ದೀವಿ, ನಾವಂದ್ರೆ ಸರ್ಕಾರ ರದ್ದು ಮಾಡಿದೆ, ಅದೇ ರದ್ದಾದಂಥ ವರದಿನ ಇಟ್ಕೊಂಡು ಇವರು ಮತ್ತೆ ಏನೋ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಆ ಆದೇಶಗಳು ಸರ್ಕಾರದಿಂದ ಆಗಿದ್ದೆ, ಚೀಫ್ ಸೆಕ್ರೆಟರಿ ಅವರ ಆದೇಶನೇ ಇದೆ. ಆಮೇಲೆ ಯಾವ ನಮ್ಮ SC/ST ಕಮಿಷನ್ ಇದೆ, ನ್ಯಾಷನಲ್ SC/ST ಕಮಿಷನಿಂದ ಈ ಸಮುದಾಯಗಳಿಗೆ ಯಾವುದು ಲಂಬಾಣಿ, ಬೋವಿ, ಕೊರ್ಚ, ಕೋರ್ಮಗಳನ್ನು ಅವರು ಒಂದು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಕೇಳಿದರು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ನಿಮ್ಮ ಮುಂದೆ ಈ 4 ಸಮುದಾಯಗಳಿಗೆ ಬಿಡಲು ಅಂದರೆ ನೀವು ಈ ಜಾತಿಗಳಿಂದ ತೆಗೆಯೋಕೆ ಏನಾದರೂ ತಮ್ಮೊಂದು ಪ್ರಸ್ತಾವನೆ ಏನಿದ್ದಾಗ ಇದೆ ಅಂತ ಕೇಳಿದಾಗ ಭಾರತೀಯ ಜನತಾ ಪಕ್ಷದ ಬೊಮ್ಮಾಯಿ ಸರ್ಕಾರ ಏನು ಮಾಡ್ತು ಅಂದ್ರೆ ಸ್ಪಷ್ಟವಾದಂಥ ಒಂದು ನಿರ್ಣಯವನ್ನು ಕಳಿಸಿದ್ರು ಅವ್ರಿಗೆ. ಆ ಕಾಪಿನೂ ಇದೆ, ನೀವು ಬೇಕಾದ್ರೆ ನಾನು ಕೊಡ್ತೀನಿ. ನಾವು ಈ ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡುವ ಪ್ರಸ್ತಾವನೆ ನಮ್ಮ ಮುಂದಿಲ್ಲ, ಮುಂದೂ ನಾವು ಬಿಡೋಂಗಿಲ್ಲ. ಈ ಸಮುದಾಯಗಳು SC ಪಟ್ಟಿಯಲ್ಲೇ ಇರ್ತವೆ ಅಂತ ಹೇಳಿ ಅವರು ಆದೇಶ ಮಾಡಿ ಆದ ಕಮಿಷನಿಗೆ ಕೊಟ್ಟಿದ್ದಂಥ ಪತ್ರನೂ ಇದೆ. ಸೊ ಹಾಗಾಗಿ ಆಮೇಲೆ
15% ಇದನ್ನ 17% ಮಾಡಿದ್ರು. ಅದರಿಂದ ನಮಗೆ ಸದಾಶಿವ ಆಯೋಗದಲ್ಲಿ ನಮ್ಮ ಸಮಾಜಕ್ಕೆ 3% ಕೊಡಬೇಕಾದಂಥದ್ದು ಇತ್ತು. ಸೊ ಅದನ್ನ ಬಿಜೆಪಿ ಸರ್ಕಾರ 4% ಮಾಡಿ ಎಲ್ಲರಿಗೆ ಸಮವಾಗಿ ನೋಡುವ ದೃಷ್ಟಿಯಿಂದ ಆ ಅಧಿಕೃತವಾದಂಥ ಆದೇಶಗಳಿದ್ದಾವೆ. ನಮ್ಮ ಸಮಾಜ ಮತ್ತು ನಮ್ಮ 4 ಸಮಾಜಗಳಿಗೆ 4.5 ಮತ್ತೆ ಎಡಬಲಕ್ಕೆ ಒಂದು 5.5 ಒಂದು 6 ಅಂತ ಘೋಷಣೆ ಮಾಡಿದ್ರು. ಅದನ್ನೆಲ್ಲರಿಗೂ ಇವತ್ತು ಸಿದ್ದರಾಮಯ್ಯ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನೇರವಾಗಿ ಒಬ್ಬೊಬ್ರಿಗೆ ಕರೆಯೋದು. ಎಲ್ಲ ಸಮುದಾಯಗಳಿಗೆ ಒಂದು ಟೈಮ್ ಕರೆಯಂಗಿಲ್ಲ. ಇವತ್ತು ಲಮಾಣಿ ಸಮಾಜ ಲೀಡರ್ ಯಾರಿದ್ದಾರೆ ಕಾಂಗ್ರೆಸ್ದಲ್ಲಿ ಅವ್ರಿಗೆ ಕರೀತಾರೆ, ನೋಡೋ ನಿಮ್ಗೆ ಏನು ಮಾಡಂಗಿಲ್ಲ, ನಿಮ್ಮನ್ನು ಇಲ್ಲೇ ಇಡ್ತೀವಿ ಎಸ್ ಸಿ ಒಳಗೆ, ನಿಮಗೆ ತೆಗಿಯಂಗಿಲ್ಲ ಅಂತೇಳಿ ನಮ್ಮವ್ರಿಗೆ ಹೇಳೋದು. ತದನಂತರ ಇನ್ನೊಬ್ಬರು ಸಮಾಜದವ್ರಿಗೆ ಕರೀತಾರೆ, ನೀವು ಏನೂ ಗೊಂದಲ ಮಾಡ್ಕೋಬೇಕಾಗಿಲ್ಲ, ನೀವು ನಮ್ಮ ಇದ್ರಾಗ ಇರ್ತದ, ನೀವು ಏನು ಹೇಳಿರಿ ಸದಾಶಿವ ಆಯೋಗ, ಆ ಸದಾಶಿವ ಆಯೋಗದ ನಾನು ಜಾರಿ ಮಾಡಿ ಕಳಿಸ್ತೀನಿ, ನೀವು ಸುಮ್ಮಿರ ಅಂತ ಅವ್ರಿಗೆ ಹೇಳೋದು. ಸೊ ಹಾಗಾಗಿ ಇವತ್ತೇನು ಶೋಷಿತ ವರ್ಗಗಳದಾವ 101 ಜಾತಿ ಬರ್ತಾವೆ. ಎಸ್ ಸಿಯಲ್ಲಿ ಬರುವಂಥ 101 ಜಾತಿಗಳಿಗೂ ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಅನ್ಯಾಯ ಮಾಡ್ತಾ ಇದೆ. ಈಗ ಮನೆ ತಾವೆಲ್ಲರೂ ನೋಡಿರ್ಬೋದು, ಮತ್ತೆ ಅದು ಅಧಿಕೃತವಾಗಿದ್ದಂಥ ಆದೇಶಗಳೇ. 11,000 ಈಗ ನಮ್ಮ ಏನು SC/ST ಹಣ ಅಂತ ಹೇಳ್ತೀವಿ ನಾವು, 11,144,000 ಕೋಟಿ ರೂಪಾಯಿಗಳನ್ನ ನಮ್ಮ ಶೋಷಿತ ವರ್ಗಗಳಿಗೆ ಇಟ್ಟಂತ ಹಣವನ್ನ ದುರ್ಬಳಕೆ ಮಾಡ್ಕೊಂತು. ನನಗೇನು ಬಸ್ಸಿಗಿಲ್ಲ, ಅವ್ರು ಮಾಡದಂತ ಪುಕ್ಕಟ ಯೋಜನೆಗಳಿಗೆ ಬಳಸ್ಕೊಂಡಿವಿ ಅಂತೇಳಿ ಒಂದು ಹೇಳಿದರು. ಸೊ ಅದರಿಂದ ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದ್ದಾರೆ, ಶೋಷಿತ ವರ್ಗಗಳು ಮೊನ್ನೆ 28/1ಕ್ಕೆ ಚಿತ್ರದುರ್ಗದಲ್ಲಿ ಶೋಷಿತ ವರ್ಗಗಳ ಒಂದು ಸಮಾವೇಶ ಅಂತ ಮಾಡಿದರು. ನಮ್ಮ ಹಣ ಇದ್ದದನ್ನ, ನಮ್ಮ ಸಮಾಜಗಳ ಹಣ ಇದ್ದದನ್ನ ನೀವು ಬೇರೆ ಕಡೆ ದುರುಪಯೋಗ ಮಾಡಿಕೊಂಡು ಇದನ್ನ ನೀವು ನಮ್ಮ ಏನು ಮಾಡ್ತಾ ಇದ್ದೀರಂತ, ನಮ್ಮ ಅಮೌಂಟ್ ಅಲ್ಲ, ನಮ್ಮ ಹಣ ಅಲ್ಲ, ಶೋಷಿತರ ಹಣವನ್ನು ತಗೊಂಡು ನೀವು ಬೇರೆ ಕಡೆ ಹಾಕಿ ಮತ್ತು ಶೋಷಿತರ ಇದು ಯಾಕೆ ಮಾಡೋದು? ಇದು ತಪ್ಪಾಗ್ತದ. ನಮ್ಮ ಸಮಾಜಕ್ಕೆ ಇದ್ರ ಹಿಂದೆನೂ ಸಾಕಷ್ಟು ಅನ್ಯಾಯ ಆಗಿದೆ. ನಮ್ಮಲ್ಲಿ ಒಬ್ಬರೇ ಒಬ್ಬರು MLA ಆಗಿದ್ರು, ಅವರಿಗೂ ಮಿನಿಸ್ಟರ್ ಮಾಡಲಿಲ್ಲ. ಅವ್ರ ಇದರಲ್ಲಿ BJP ಯಾವಾಗಿದ್ದಾಗೂ ಯಾವಾಗಲೂ ಒಂದು ಮಿನಿಸ್ಟರ್ ನಮ್ಮ ಸಮಾಜಕ್ಕೆ ಕೊಡ್ತಿದ್ರು. ಸೊ ಈಗ ಇರೋದು ಒಬ್ಬರೇ MLA, ಅವರಿಗೂ ಸಹ ಸಚಿವ ಸಂಪುಟದಲ್ಲಿ ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಸೊ ಅದರಿಂದ ಈಗೇನು ಅವರು ಈ ಒಳ ಹುನ್ನಾರ ಮಾಡಿ ಸದಾಶಿವ ವರದಿಯನ್ನು ಕಳಿಸ್ತಾ ಇದ್ದಾರೆ. ಇದನ್ನು ಕಳಿಸೋಕೆ ಏನು ರೆಡಿ ಮಾಡ್ಕೊಂಡಿದ್ದಾರೆ. ಇದನ್ನು ಕಳಿಸಬಾರ್ದು, ನಮ್ಮ ಸಮಾಜದ ಇದಕ್ಕೆ ವಿರೋಧದ. ಒಂದು ವೇಳೆ ಇದನ್ನು ಕಳಿಸಿದ್ದೇ ಫೈನಲ್ ಆಯ್ತು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಖಂಡಿತವಾಗ್ಲೂ ಪ್ರತಿಯೊಂದು ತಾಂಡಕ್ಕೆ ಹೋಗಿ ಹೋರಾಟ ಮಾಡ್ತೀವಿ. ನಾವು ಯಾವ ಥರ ಅವಾಗ ಹುನ್ನಾರ ಮಾಡಿ BJP ಸರ್ಕಾರ ಅನ್ಯಾಯ ಮಾಡ್ತಂತೇಳಿ ಎಲ್ಲರೂ ಹೇಳ್ತಾರೆ, ಅದೇ ತರ ನಾವೇನು ಮಾಡ್ತೀವಿ ಅಂದ್ರೆ ಪ್ರತಿ ತಾಂಡಕ್ಕೆ ಹೋಗಿ ಇವತ್ತು ತಾಂಡ ಬಚಾವ್ ಕಾಂಗ್ರೆಸ್ ಹಟಾವ್ ಅನ್ನುವಂಥ ಅಭಿಯಾನ ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಅಲ್ಲ, ಆ ಜಾರಿ ಮಾಡಿದ ಅದನ್ನ ಕ್ಲೋಸ್ ಮಾಡಿದಾರೆ. ಆ ಕ್ಲೋಸ್ ಮಾಡಿದ ಆದೇಶ ಇದೆ. ಸದಾಶಿವ ಆಯೋಗದ ವರದಿಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಅವಾಗ ಉಪಸಮಿತಿ ಮಾಡ್ಕೊಂಡು ಒಳ ಮೀಸಲಾತಿ ಮಾಡಿದ್ರು. ಒಂದ್ ಕಡೆ ನಿಮ್ ಜನ ಅಂತ ಹಿಂಗ್ ಹೇಳ್ತಾರೆ, ಆಮೇಲೆ ನೀವ್ ಹೇಳ್ತೀರಿ ಅದು ಅವಾಗ ಏನಿದ್ರೆ ಹೊರಗೆ ಯಾವಾಗ ಆಯ್ತು. ಅಲ್ಲ, ಆ ಸ್ಪಷ್ಟೀಕರಣ ಅವ್ರು ಅದನ್ನ ಕೊಟ್ಟೇ ಇಲ್ಲ ಸರ್, ಕಾಪಿನೇ ಕೊಟ್ಟಿಲ್ಲ ಅನ್ನೋದಕ್ಕೆ ನಾವು ಅವೈಜ್ಞಾನಿಕವಾಗಿ ಹೇಳ್ತಾ ಇದ್ವಿ ಅದನ್ನ. ಅಲ್ಲ, ಅವ್ರು ಅಲ್ಲಿ ಉಲ್ಲೇಖ ಏನು ಮಾಡಿದಾರೆ, ಅವರು ಸದಾಶಿವ ಆಯೋಗನ ನಾವು ಜಾರಿ ಮಾಡ್ತೀವಿ, ಈ ಆರ್ಟಿಕಲ್ 341 ನೀವು ಚೇಂಜ್ ಮಾಡಿ, ಸಬ್ ಕ್ಲಾಸ್ 3 ಚೇಂಜ್ ಮಾಡಿ ಕಳಿಸಿ, ಆಮೇಲೆ ನಾವು ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತ ಹೇಳ್ತಾರ. ಈಗೆಲ್ಲ ಅತಂತ್ರವಾಗಿ ಇಟ್ಟಿದ್ದಾರೆ. ಇದು ಯಾವುದೂ ಸ್ಪಷ್ಟೀಕರಣ ಇಲ್ಲ, ಇದರಲ್ಲಿ ಯಾವುದೂ ಸ್ಪಷ್ಟೀಕರಣ ಇಲ್ಲ. ಅಲ್ಲಲ್ಲ, ಈಗ ಯಾವುದೇ ಒಂದು ಅಡ್ಡಗಾಡಿ ಮೇಲೆ ದೀಪ ಇಟ್ಟ ನಂತರ ಅದು ಅವೈಜ್ಞಾನಿಕ ಆಗ್ತದ್ರಿ. ಈಗ ನಿಮಗೂ ಸರಿ ಕಾಣ್ತಾ ಇಲ್ಲ, ನಮಗೂ ಸರಿ ಕಾಣ್ತಾ ಇಲ್ಲ. ಈಗ ನಮ್ಮ ಸಮುದಾಯ ಒಳಗೆ ಇವರೆಲ್ಲ ಜಗಳ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನಿದೆ ಅಂತ ಒಂದು ಟೈಮ್ ಚರ್ಚೆ ಮಾಡಿ ಓಪನ್ ಆಗಿ ಹಿಂಗಿದೆ, ಇದರಲ್ಲಿ ಈ ಸಮುದಾಯಕ್ಕೆ ಇಷ್ಟು ಕೊಟ್ಟಿವಿ. ಈ BJP-ದವರು ಒಂದು ಫಸ್ಟ್ ನಿರ್ಧಾರ ಮಾಡಿದ್ರಾ? ಇಲ್ಲ, ಈ ಸಮುದಾಯಗಳಿಗೆ ಇಷ್ಟು ಪರ್ಸೆಂಟೇಜ್, ಈ ಸಮುದಾಯಗಳಿಗೆ ಇಷ್ಟು ಪರ್ಸೆಂಟೇಜ್ ಅಂತೇಳಿ. ಓಕೆ, ಇದೆ ಅಲ್ರಿ, ನೋಟಿಫಿಕೇಶನ್ ಇದೆ. ಹಾ, ಕ್ಲೋಸ್ ಇದೆ ಇದೆ ಇದೆ. ಅದು ಕಾನೂನಿನಲ್ಲಿ ಇಲ್ಲೇ ಇದೆ. ಅಲ್ಲ, ಆ ಕಮಿಟಿ ವರದಿನ ಈಗ ಸದಾಶಿವ ಆಯೋಗದ ವರದಿ ಏನು ಕೊಟ್ಟಿದ್ರಲ್ರಿ, ಅದಕ್ಕೆ ಸಬ್ ಕಮಿಟಿ ಮಾಡಿದ ನಂತರ ಏನು ಮಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಬ್ ಕಮಿಟಿ ಮಾಡ್ತಲ್ಲ,
ಅದರ ನಂತರ ಈ ಸದಾಶಿವ ಆಯೋಗದ ಕಮಿಷನ್ ವರದಿ ಏನೈತಲ್ಲ ಇದನ್ನ ಇಲ್ಲೇ ಕ್ಲೋಸ್ ಮಾಡಿದ್ವಿ. ಇಲ್ಲಿ ಇದನ್ನ ಕ್ಲೋಸ್ ಮಾಡಿ ನಾವು ಒಳ ಮೀಸಲಾತಿ ಅಂದ್ರೆ ಸಬ್ ಕಮಿಟಿಯಿಂದ ಮಾಡಿದ ನಂತರ ನಾವು ಇದು ಮಾಡಿ ಅಂತ ಹೇಳ್ತಾರ. ಅಲ್ಲ ಕ್ಲೋಸ್ ಅಂದ್ರೆ ಮುಗಿತದ. ಅದರ ಅರ್ಥ ಏನ್ರಿ ಕ್ಲೋಸ್ ಅಂದ್ರೆ ಏನು? ಅಲ್ಲ ಈಗ ಜಾರಿ ಮಾಡಿದ್ರೆ ಮತ್ತೆ ಇವ್ರು ಮತ್ತೆ ರೀ ಮಾಡ್ಬೋದಾ? ಇಲ್ಲ, ಯಾರಿಗೂ ಪವರ್ ಇಲ್ಲ ಸಂವಿಧಾನದಲ್ಲಿ. ಅದು ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಭಾಜಪ ಸರ್ಕಾರದವರು ಕ್ಲೋಸ್ ಮಾಡಿದ್ದಾರೆ, ರದ್ದು ಮಾಡಿಲ್ಲ. ಹಿಂದಿನ ಸರ್ಕಾರ ಇದನ್ನ ಸದಾಶಿವ ಆಯೋಗದ ವರದಿ ಬದಿಗೊಟ್ಟೆ ಒಳ ಮೀಸಲಾತಿಗೆ ಶಿಫಾರಸು ಮಾಡಿದ್ರು. ಅವಾಗ ಜನರಿಗೆ ತಾರಾತುರಿಯಲ್ಲಿ ಕೊನೆ ಗಳಿಗೆಯಲ್ಲಿ ಸಚಿವ ಸಂಪುಟ ಮಾಡಿದ್ದು ನಮ್ಮ ಜನರಿಗೆ ಮುಂದೆ ಬರಲಿಲ್ಲ. ಅವಾಗ ನಮ್ಮ ಜನ ಒಂದ್ ಸ್ವಲ್ಪ ಯಾಕ್ರಪ್ಪ ಇತ್ತು ಅಂತ ಅನ್ಯಾಯ ಮಾಡಿದ್ರು ಅಂತೇಳಿ ಅವಾಗ ಭಾಜಪ ಕೈ ಸುಟ್ಟು. ಅದೇ ಜಾಡದಲ್ಲಿ ಕಾಂಗ್ರೆಸ್ ಸರ್ಕಾರನು 341 ಇದರ ಒಳಗೆ ಸಂವಿಧಾನ ಆರ್ಟಿಕಲ್ ಒಳಗೆ ಸಂವಿಧಾನ ತಿದ್ದುಪಡಿ ಮಾಡಿ ಇದನ್ನ ಕಳಿಸ್ರಿ ಅಂತ ಹೇಳ್ತಾರ. ಅಂದ್ರೆ ಇದು ಏನು ಅಸ್ಪೃಶ್ಯರು ಎಲ್ಲಾ ಸಮುದಾಯದವ್ರಿಗೆ ನಾ ಹೇಳ್ತೀನಿ, ಎಲ್ಲ ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ಇದು ರಾಜಕೀಯ ಟೈಪ್ ಒಂಥರ ನಮ್ಮನ್ನ ಬಳಕೆ ಮಾಡ್ಕೊತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹಂಗೆ ಹೇಳಿಲ್ಲ, ಪರಿಶಿಷ್ಟ ಜಾತಿಯವರಿಗೆ ನೀವೆಲ್ಲರೂ ಒಂದಾಗ್ರಿ, ಒಳ ಮೀಸಲಾತಿಗೆ ಯಾವುದೇ ಅವಕಾಶ ಇಲ್ಲ ಅಂತ ಸ್ಪಷ್ಟ ಹೇಳ್ತಾರೆ. ಇದಕ್ಕೆ ಯಾವ ಕಾರಣಕ್ಕೂ ಸಂವಿಧಾನದಲ್ಲಿ ಇವ್ರಿಗೆ ತಿದ್ದುಪಡಿ ಮಾಡ್ಲಿಕ್ಕಾಗ್ಲಿ ಶಿಫಾರಸು ಮಾಡೋ ಅಧಿಕಾರೇ ಇಲ್ಲ, ಆದ್ರೂ ಮಾಡ್ತಿರ್ತಾರೆ. ಯಾಕೆ ನಮ್ಮನ್ನ ಶೋಷಿತ ಜನರಿಗೆ ಪರಿಶಿಷ್ಟ ಜನರಿಗೆ ಯಾಕೆ ಗೊಂದಲದಲ್ಲಿ ಇಡ್ತಾ ಇದಾರೆ ಅಂತ ಗೊಂದಲದಲ್ಲಿ ಇಡ್ತಾ ಇದೀರಿ ಅಂತ ನಮ್ದೊಂದು ಪ್ರಶ್ನೆ. ಅದಕ್ಕೆ ದಯವಿಟ್ಟು ಈ ವಿಷಯದ ಬಗ್ಗೆ ಆಂಧ್ರ ಸರ್ಕಾರದವರು 2005ರಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಅವಾಗಾದ್ರೂ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಒಳ ಮೀಸಲಾತಿ ಅವಕಾಶ ಇಲ್ಲ. ಅದನ್ನು ಆದ್ರೂ ಮಾಹಿತಿ ಕೇಳ್ತಾ ಇದೆ. ಈ ಭಾರತ ಸರ್ಕಾರವಾದರೂ ಇಡೀ ದೇಶದಾಗ ಎಲ್ಲಾ ರಾಜ್ಯದವರಿಗೂ ಒಂದು ಕಮಿಷನ್ SC/ST ಕಮಿಷನರ್ ಅವರು ಒಂದು ಆಯೋಗ ನೇಮಿಸಿ ಎಲ್ಲರಿಗೂ ಪತ್ರ ಬರೆದಿದ್ದಾರೆ. ಅದರಲ್ಲಿ 13 ರಾಜ್ಯಗಳು ಮಾತ್ರ ಶಿಫಾರಸ್ ಮಾಡಬಾರದು ಅಂತ ಕೊಟ್ಟಿದ್ದಾರೆ. 7 ರಾಜ್ಯಗಳು ಒಂದು ಸ್ವಲ್ಪ ಒಪ್ಕೊಂಡಿದೆ. ಇನ್ನೂ ಅದು ನಡೀತಾ ಇದೆ. ಅದಕ್ಕೆ ನಾವು ದಯವಿಟ್ಟು ಇವ್ರೇನ್ ಮಾಡ್ತಕ್ಕಂಥ ಈ ರಾಜಕೀಯ ಹುನ್ನಾರಗಳು ಕೈ ಬಿಡಬೇಕು. ನಮ್ಮಲ್ಲಿ ಪರಿಶಿಷ್ಟ ಜಾತಿ ಒಳಗೆ ನಮ್ಮಲ್ಲಿ ಛಿದ್ರ ಮಾಡಬಾರದು ಅಂತ ನಾವು ನಮ್ಮೊಳಗೆ ಒಳಗೆ ಮಾಡಬಾರದು ಅಂತ ನಾವು ಇದು ಕಾನೂನು ಮುಖಾಂತರ ನಾವು ಇನ್ನು ಮುಂದೆ ಹೋರಾಟ ಮಾಡ್ತೀವಿ. ಇದಕ್ಕೆ ನಾವು ನಮ್ಮ ಸಮಾಜ ಆಗಲಿ ನಮ್ಮ ಸಮುದಾಯ ಎಲ್ಲರೂ ನಾವು ಎಚ್ಚೆತ್ತುಕೊಳ್ಬೇಕು. ನಾವು ಇದಕ್ಕೆ ಯಾವಾಗಲೂ ಖರೀದ ನಾವು ಒಪ್ಪುವುದಿಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಉದ್ದೇಶ ಏನಂದ್ರೆ ಜಾತಿ ಗಣತಿ 50 ಎಷ್ಟು ವರ್ಷ ಆಯ್ತು, ಅಲ್ಲಿವರೆಗೆ ಯಾವ್ಯಾವ ಜಾತಿ ಎಷ್ಟೆಷ್ಟು ಇಲ್ಲಿವರೆಗೆ ಬಂದಿದೆ ಅನ್ನೋ ಸ್ಪಷ್ಟ ಮಾಹಿತಿನೇ ಇಲ್ಲ. ಅದ್ರ ಬೇಸಿಸ್ ಮೇಲೆ ಇದನ್ನ ನಾವು ತಾವು ಹೇಳಿದ್ ನಾವು ಒಪ್ಕೋತೀವಿ. ಉದ್ದೇಶ ಏನಿತ್ತು ಮೊದಲು ಯಾವ ಜಾತಿ ಎಷ್ಟೆಷ್ಟು ಗಣತಿ ಐತೆ, ಎಷ್ಟು ಜನಸಂಖ್ಯೆ ಅಂತ ಗೊತ್ತ, ಆ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ರಿಸರ್ವೇಶನ್ ಕೊಡಬೇಕು ಅನ್ನೋದು. ಆ ಜನಸಂಖ್ಯೆ ಎಷ್ಟು ಆಯ್ತು ಮಾಹಿತಿನೇ ಇಲ್ಲ ಅಂದ್ಮೇಲೆ ಯಾಕೆ ಬೇಡ ಅಂತಾರೆ. ಸರ್, ಇದು 2011ರ ಜನಗಣತಿ ಮ್ಯಾಗ ನಡೆದದ. ನಾವೇನತ್ತೀವಿ ಜನಗಣತಿ ಮಾಡಿಸ್ರಿ. ಎಲ್ಲಿ ಮಾಡ್ತಾ ಇದಾರೆ ಸರ್? ಮಾಡಿಲ್ಲ ಸರ್. 2011ರಲ್ಲಿ ಮಾಡಿದಾರ ಅವರು, ಇನ್ನ ಮಾಡಿಲ್ಲ. ನಮ್ಮಲ್ಲಿ ಜನಗಣತಿ ಎಷ್ಟು ಸಂಖ್ಯೆ ಅದ. ಅವ್ರು ಭಾಜಪದವ್ರು 2011 ಮಾಡಿದ್ರು. ರಾಷ್ಟ್ರ ಮಟ್ಟದಲ್ಲಿ ಮಾಡುವಂತ ಜನಗಣತಿ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಮಾಡುದು. ಇಲ್ಲಿ ಜಾತಿಯ ಆಧಾರದ ಮೇಲೆ ಮಾತ್ರ ಯಾವ ಜಾತಿ ಎಷ್ಟು ಅದ ಆಧಾರದ ಮೇಲೆ ನಿಮ್ಗೆ ಎಷ್ಟು ಜನಸಂಖ್ಯೆ ಬೇಕು ಅನ್ನುವಂತ ಅದು ಬೇರೆ. ಕಾಸ್ಟ್ ಸೆನ್ಸಸ್ ಅದು, ಜನರಲ್ ಸೆನ್ಸಸ್ ಬೇರೆ. ಈಗ ಆ ನಿಮ್ಗೆ ಗೊತ್ತಾಗ್ತದಲ್ಲ, ಹೋಗಿ ಜನ ಎಷ್ಟು ಅದಾರ, ಅವ್ರಿಗೆ ಎಷ್ಟು ರಿಸರ್ವೇಶನ್ ಕೊಡಬೇಕು, ದಲಿತರು ಎಷ್ಟು ಅದಾರ, ಅದರಲ್ಲಿ ಇಂಟರ್ನಲ್ ಎಷ್ಟು ಅದಾರ, ರಿಪೋರ್ಟೇ ಬಿಡಕ್ ಬಿಟ್ಟಿಲ್ಲ ಅಂದ್ರೆ ಯಾಕೆ ಅದು ನಾವು ಸದಾಶಿವ ಆಯೋಗದ ವರದಿ ಸರಿಯಾಗಿ ಇಂಪ್ಲಿಮೆಂಟ್ಸ್ ಆಗಿಲ್ಲ, ಅದು ಅವೈಜ್ಞಾನಿಕ ಅಂತ ಹೇಳ್ತೀವಿ. ಬಿಜೆಪಿ ಸರ್ಕಾರ ಅದನ್ನು ಬದಿ ಒಟ್ಟಿ ಒಳ ಮೀಸಲಾತಿ ಶಿಫಾರಸು ಮಾಡಿದ್ರು. ಇದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಜನಗಣತಿ ಆಧಾರ ಮೇಲೆ ಮಾಡ್ಲಿ ನಾವು ಬೇಡ. ಅದು ಏನೂ ಮಾಡ್ಲಾರ್ದೆ ರಾಜಕೀಯ ಹುನ್ನಾರ ನಡೆಸಿದಾರಲ್ಲ, ಇದು ನಮಗೆ ನೋವು ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡೇಬೇಕಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರದವರು ಇದು ಮಾಡಿದ್ದು ಯಾವ ಮಟ್ಟಿಗೆ ಅವ್ರು ರಾಜಕೀಯದಿಂದ ಎಲ್ಲೆಲ್ಲಿ ಚಿತ್ರದುರ್ಗದಾಗ ಅವ್ರು ಸ್ಪಷ್ಟ CM ಅವರು ಹೇಳ್ತಾ ಇದ್ದಾರೆ, ನಾನು ಚಿತ್ರದುರ್ಗ ಇದರಲ್ಲಿ ನಾನು ಘೋಷಣೆ ಮಾಡಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ.
ಅದಕ್ಕೆ ಬಳಕೆ ಮಾಡ್ಕೋತಾ ಇದ್ದಾರೆ. ಇದನ್ನ ನಾವು ಸ್ಪಷ್ಟ ಹೇಳ್ತೀವಿ. ಎರಡು ಸಮುದಾಯ, ಇವೆರಡು ರಾಷ್ಟ್ರೀಯ ಪಕ್ಷಗಳು ನಮ್ಮ ಸಮುದಾಯವನ್ನ ಬಳಕೆ ಮಾಡ್ಕೊಳ್ಳಿ. ಹೋದ ಚುನಾವಣೆಯಲ್ಲಿ ಈ ಸಮಾಜಕ್ಕೆ ಅವರು ಇದು ಮಾಡಿಕೊಂಡು ಸುಮಾರು 55 ಕ್ಷೇತ್ರಗಳನ್ನು ಕಳ್ಕೊಂಡ್ರು ಬಿಜೆಪಿಯವರು, ಯಾವ ಸದಾಶಿವ ಆಯೋಗದ ವರದಿಯನ್ನ ಇದು ಮಾಡ್ಕೊಂಡು. ಈಗ ಅದೇ ಕಾಂಗ್ರೆಸ್ ಸರ್ಕಾರ ಕಾರಣ ಅಷ್ಟೇ, ನಮ್ಗೆ ಅವಾಗ ಆತುರದಲ್ಲಿ ಮಾಡಿದ್ರಿಂದ ಹೌದು ಒಳ ಮೀಸಲಾತಿಗೆ ಸದಾಶಿವ ವರದಿಗೆ ವಿರೋಧ ನಮ್ಮಷ್ಟೇ. ಸದಾಶಿವ ವರದಿ ಏನಿದೆಯಲ್ಲ ಅದು ನಮಗೆ ಫಸ್ಟನೇ ಇರ್ಲಾರ್ದಕ್ಕಂತ ನಾವು ವಿರೋಧ ಮಾಡ್ತಾ ಇದ್ವಿ ಅಷ್ಟೇ. ಒಳ ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಏನ್ ಮಾಡಿದಾರಲ್ಲ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ. ಏನು ಒಳ ಮೀಸಲಾತಿ ಮಾಡಿದಾರೆ ಅದಕ್ಕೆ ತೊಂದರೆ ಇಲ್ಲ. ಈ ಮತ್ತೆ ಈಗ ನಮ್ಮ 4 ವರ್ಷದಿಂದ ಮತ್ತೆ ನಮಗ್ ಒಂದು ಕ್ಲಿಯರ್ ಮಾಡ್ಬೇಕು, ಮಾನ್ಯ ಸಿದ್ದರಾಮಯ್ಯ ಅವರೇ ಹೇಳ್ಬೇಕು, ನಾನು ಈ ಜಾತಿಗಳನ್ನ ನಾನು SC ಪಟ್ಟಿದಿಂದ ಬಿಡು ಪ್ರಶ್ನೆ ಇಲ್ಲ. ಒಂದು ಎರಡನೇದ್ದು, ಹಿಂದೆ ಮಾಡಿದಂತ 4% ಕಡಿಮೆ ಕೊಡಂಗಿಲ್ಲ, ಇವ್ರಿಗೆ ಇದಕ್ಕಿಂತ ಹೆಚ್ಚು ಕೊಡ್ತೀನಿ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು, ನಮ್ಗೇನು ತೊಂದರೆ ಇಲ್ಲ. ಅಲ್ಲ ನೋಡ್ರಿ, ಆರ್ಟಿಕಲ್ ಬದಲಾವಣೆ ಆಗಿದ ನಂತರ, ಸಂವಿಧಾನ ಚೇಂಜ್ ಮಾಡಿದ ನಂತರ ನೀವು ಮುಂದೆ ಹೀಗೆ ಮಾಡ್ತೀರಂತ ನಮ್ಗೇನ್ ಭರೋಸಾ ನಿಮ್ಯಾಗ? ಸಂವಿಧಾನ ಅಲ್ಲ ತೆಗಿತೀವಂತ ಏನ್ ಹೇಳಿಲ್ಲ, ಅದೇ ಹೇಳ್ತಾ ಇದೀನಲ್ರಿ. ಅಡ್ಡಗೋಡಿ ಮೇಲೆ ಯಾಕೆ ದೀಪ ಇಟ್ಟ ಅಂತ ಹೇಳ್ತಾ ಇದೀವಿ. ಅದ್ರ ಸಂಬಂಧ ಸ್ಪಷ್ಟೀಕರಣ ಇಲ್ಲ. ಆ ಸೆಕ್ಷನ್ ಚೇಂಜ್ ಮಾಡು, ಆ ಸೆಕ್ಷನ್ ಹೇಳುದೇ ಅದೇ ರೀ. ಚೇಂಜ್ ಮಾಡಿದ್ರೆ ಅದರಲ್ಲಿ ಹಾಕುದು ಮತ್ತು ತೆಗಿಯುವುದು 2 ಆಪ್ಷನ್ಸ್ ಇದಾವೆ. ಅವಾಗ ಇವ್ರು ಏನ್ ನಮಗ್ ಮುಂದ್ ಏನ್ ಮಾಡ್ತಾರ ಅಂತ ಹೇಳ್ಬೇಕಲ್ಲ. ಈಗ ತಗದ ನಂತರ ಏನ್ ಮಾಡಕ್ಕಾಗ್ತದ? ನೋಡ್ರಿ, ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಮಾಜದ ನಾಯಕರು ಯಾರು ಇಲ್ಲ. ಅಲ್ಲ, ರಾಷ್ಟ್ರೀಯ ನಾಯಕರಿ ಇಲ್ಲಿ ದಿಲ್ಲಿ ಒಳಗೆ ಇಲ್ಲಿಂದ ಕಳಿಸ್ಬಿಟ್ರು. ಈ ಪ್ರಕಾಶ್ ರಾಠೋಡ್ ಅವರೇ ಕಳಿಸಿದಾರ್ರಿ. ಅವ್ರು ಕಳಿಸಿದ್ರು. ಕಾನೂನಾತ್ಮಕವಾಗಿ ಅಲ್ಲಿ ಯಾರು ಇರ್ಲಿ ಬಿಡ್ಲಿ, ಕಾನೂನು ಮುಂದೆ ಯಾರು. ಈಗ ಸಂವಿಧಾನ ಒಂದ್ಸಲ ಚೇಂಜ್ ಆದ್ರೆ ಮುಂದೆ ನಾವು ಏನಾಗತ್ತಂತ ನಮ್ಗೆ ಹೆಂಗ್ ಗೊತ್ತಾಗುದು? ನೋಡ್ರಿ, ಈಗ ಏನಾಗ್ತದ, ಅವ್ರ ಸರ್ಕಾರ ಇದ್ದಾಗ ನಿಮ್ಗೆ ಹೇಳ್ತೀನಲ್ರಿ. ಈಗ ಪ್ರಕಾಶ್ ರಾಠೋಡಿಗೆ ಒಂದ್ ಕರೆದು ಒಂದ್ ಬ್ಯಾರೇನೆ ಹೇಳ್ತಾರ, ಇನ್ನೊಬ್ರು ಮಾದೇವ ಸ್ವಾಮಿ ಕರೆದು ಅವ್ರಿಗೊಂದು ಬ್ಯಾರೆ ಹೇಳ್ತಾರೆ ಮಾದೇವಪ್ಪಾಗ, ಇನ್ನೊಬ್ರಿಗೆ ಕರೆದು ಖರ್ಗೆಯವ್ರಿಗೆ ಕರೆದು ಒಂದು ಬ್ಯಾರೆ ಹೇಳ್ತಾರೆ. ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದ್ ಒಟ್ಟ ಹಾದಿ ತಪ್ಪಿಸುವಂತ ಕೆಲಸ. ನೀ ಸುಮ್ಕೂರು, ನಿನಗೆ ಏನ್ ಬೇಕು ನಾ ಮಾಡ್ತೀನಿ ಅನ್ನೋದು, ನಿನಗೆ ಏನ್ ಬೇಕು ನಾ ಮಾಡ್ತೀನಿ ಅನ್ನೋದು, ನಿನಗೆ ನಾ ಮಾಡ್ತೀನಿ ಅಂತ ಹೇಳಿ ಒಬ್ಬೊಬ್ರಿಗೆ ಕರೀತಾರೆ. ಒಟ್ಟರು ಕೂಡಿಸಿ ಹೇಳಿದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ. ಆಯ್ತು, ಅದು ಚೇಂಜ್ ಮಾಡಂಗಿಲ್ಲ ಅಂತ ಹೇಳ್ಬಿಡ್ಲಿಲ್ಲ ಅವ್ರೆ. ನಾವು ಸಂವಿಧಾನ ನಾವು ಚೇಂಜ್ ಮಾಡಿದ್ರು. ಈಗ ನೀವು ಇದ್ರ ಹಿಂದೆ ನೀವು ಬಹಳಷ್ಟು ಜನ ಕೇಳಿದಿರಿ, ಸಂವಿಧಾನ ಬದಲಾಗಬೇಕು ಕೆಲವೊಂದು ವಿಷಯಗಳಲ್ಲಿ ಅಂತ ಅನಂತ್ ಕುಮಾರ್ ಹೆಗಡೆ ಅವ್ರು ಅಂದಾಗ ಅದಕ್ಕೆ ಏನೇನೋ ಎಬ್ಬಿಸ್ಬಿಟ್ರಿ. ನೀವೇ ಬರೀ ಬಾಯಿಲೆ ಹೇಳಿದ್ರಿ. ನೀವು ರೆಕಾರ್ಡ್ ಇದೆಯಲ್ಲ, ನೀವೇ ಸಚಿವ ಸಂಪುಟದಲ್ಲಿ ಹೇಳ್ತೀರಿ ಸಂವಿಧಾನ ತಿದ್ದುಪಡಿ ಮಾಡಿ ಕಳಿಸ್ರಿ ಅಂತೇಳಿ. ಭಾರತ ದೇಶದಲ್ಲಿ ಸಂವಿಧಾನ ಕೆಲವೊಂದು, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಬರೋದಂಥ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಬಹಳಷ್ಟು ವ್ಯತ್ಯಾಸ ಇದಾವೆ. ನಿಮಗೆ ಉದಾಹರಣೆ ಹೇಳ್ತೀನಿ. ಅವಾಗ 100 ರೂಪಾಯಿ ಫೈನ್ ಅಂದ್ರೆ ಬಹಳಷ್ಟು ಕಷ್ಟ ಆಯ್ತು 100 ರೂಪಾಯಿ ಫೈನ್ ಕಟ್ಟೋದು. ಇವತ್ತು ನಿಮ್ಗೆ ಯಾರು ಗಾಡಿ ತರಬ 100 ರೂಪಾಯಿ ಫೈನ್ ಮಾಡಿದ್ರೆ ನೀವು ಮಾರಿ ಮೇಲೆ 500 ಹೋಗ್ತೀರಿ. ಸೊ ಆವಾಗಿಂದ ಈಗಿನ ತಕ್ಕ ಮರ್ಡರ್ ಕೇಸಿಗೆ ಅಥವಾ ರೇಪ್ ಕೇಸಿಗೆ ಅಥವಾ ನಾವೇನು ಇವತ್ತು ಬೇರೆ ಬೇರೆ ಸಾಕಷ್ಟು ಅಪರಾಧಗಳಿಗೆ ಬೇಕಾದ ಸೆಕ್ಷನ್ಗಳು ಚೇಂಜ್ ಆಗಬೇಕು. ಇನ್ನು ನೀವೇ ಹೇಳ್ತೀರಿ ನಾಳೆ ನೀವೇನು ಮಾಡ್ತಾ ಇದ್ರಿ ಪೊಲೀಸ್ ಅಂತ, ಒಬ್ಬನಿಗೆ ತಂದು ಹೊಡೆದ್ರೆ ನೀವೇ ಕೇಳ್ತೀರಿ ಯಾಕೆ ಹೊಡೆದ್ರೆ ಅಂತೇಳಿ ಕೇಳ್ತೀರಲ್ಲ. ಸೊ ಏನಾಗುತ್ತದೆ, ಸಂವಿಧಾನ ಚೇಂಜ್ ಆಗ ನಂತರ ಏನ್ ಹಾಕದಂತ ನಾವು ಹೇಳಕ್ ಬರಂಗಿಲ್ಲ, ಆ ಜಡ್ಮೆಂಟ್ ನಾವು ಮಾಡಕ್ಕಾಗಂಗಿಲ್ಲ. ಸೊ ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಸಮಾಜಕ್ಕೆ ನೀವು ಹಾದಿ ತಪ್ಪಿಸ್ಬೇಡ್ರಿ. ನೀವು ನಾಳೆ ಸಂವಿಧಾನ ಚೇಂಜ್ ಮಾಡಿರ್ತೀರಿ, ಸಂವಿಧಾನ ಚೇಂಜ್ ಆಗಿ ಬಂದಿಂದ ಅಲ್ಲಿ ಒಳಗಡೆ ನಮ್ಗೆ ಯಾರು ಇಲ್ಲ, ನಿಮ್ಗೆ ಏನ್ ಬೇಕಾದ್ರೆ ನೀವು ಸಚಿವ ಸಂಪುಟ ತೀರ್ಮಾನ ಮಾಡಿ ಕಳಿಸ್ಬಿಡ್ತೀನಿ. ಅವಾಗ ನಾವು ಯಾರಿಗೆ ಕೇಳಕ್ಕಾಗ್ತದ? ತಿದ್ದುಪಡಿ ಆಗ್ಬೇಕು. 110 ಸಲ ಆಗ್ಯದ ಆಲ್ರೆಡಿ. ಈಗ ಈಗ ನಾವು ನಮ್ಮ ಸಮಾಜದಿಂದ ಇನ್ನೂ ಸ್ವಲ್ಪ ಜನ ಬಂದಿಲ್ಲ, ಅವ್ರಿಗೆ ಕೇಳ್ಕೊಂಡು ಇದನ್ನ PIL, ಯಾಕಂದ್ರೆ ಕಾನೂನು ಹೋರಾಟ ಅಂದ್ರೆ ಅದೇ ರೀ, PIL ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಅವ್ರು ಆಲ್ರೆಡಿ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಸಿದ್ಧ ಆಗಿದ್ದೀವಿ, ನಾವು ಮಾಡೇ ಮಾಡ್ತೀವಿ. ಜಾರಿ ಮಾಡಿದ್ರೆ ಮುಂದಿನ ನಿಲುವು ಅದೇ ಹೇಳಿದೆಯಲ್ಲ, ಪ್ರತಿ ತಾಂಡಕ್ಕೆ ಹೋಗಿ ನಾವು ಏನದಲ್ಲ ಇವತ್ತು ನಮ್ಮ ತಾಂಡನ ಉಳಿಸ್ಬೇಕಾಗ್ಯದ, ಕಾಂಗ್ರೆಸ್ ಹಠ ಅನ್ನೋಂಥ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ. ಕ್ಲಿಯರ್ ಮಾಡ್ರಿ.
ಈ 4 ನಿಮ್ಮ ಉಪಜಾತಿಗಳು ಅದು ಯಾವುದೇ ಕಾರಣಕ್ಕೆ ಎಸ್ಸಿ ಇಂದ ಹೊರಗೆ ತರಬಾರ್ದು. ಕೊಡ್ಬೇಕು ಹೌದು. ಆಮೇಲೆ 4% ಏನು ರಿಸರ್ವೇಶನ್ ಹಿಂದೆ ಬಿಜೆಪಿ ತರಬೇಕು ಅದನ್ನು ಮುಂದುವರಿಸಬೇಕು. ಅದನ್ನ ಮುಂದುವರಿಸಿದ್ರು ಇಲ್ಲ ಅಂತ ಫಸ್ಟ್ ಕಂಡು ಹೌದು ಏನ್ ತಲೆಯಾಗ ಹೋದ್ರೆ ನೀವು ಅದನ್ನ ಹೋರಾಟ ಮಾಡ್ತೀವಿ. ಹೌದು ಹೌದೌದು. ನೀವು ಆದ್ರೆ ನೀವು ಹೋಯ್ತು ಹೀಗೆ ಕೆಲಸ ಏನೈತಿ ಕೆಲಸ ಹೊಡಿದಿದಾಗ ತಂದಿರೋದು ನಾ ಕುಲಾಗಿ